ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಮಿಠಾಯಿ, ಕ್ಯಾಂಡಿ ಪ್ಯಾಕೆಟ್ನಲ್ಲಿ ಮಾದಕ ವಸ್ತನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಇದನ್ನ ಸೀಸ್ ಮಾಡಿದ್ದಾರೆ. ಈಗ ಬ್ಯಾಂಕಾಕ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಂತ ಓರ್ವ ಪ್ರಯಾಣಿಕ, ಈ ಪ್ರಯಾಣಿಕನ ಲಗೇಜ್ ಬ್ಯಾಗ್ ಬಗ್ಗೆ ಅನುಮಾನ ಬಂದಿದೆ. ಅನುಮಾನ ಬಂದು ತೀವ್ರವಾಗಿ ತಪಾಸಣೆ ಮಾಡಿದ್ದಾರೆ. ತಪಾಸಣೆಯ ಸಂದರ್ಭದಲ್ಲಿ ಲಗೇಜ್ ಬ್ಯಾಗ್ನಲ್ಲಿ ಅಕ್ರಮವಾಗಿ ಮಾದಕ ವಸ್ತು ಪತ್ತೆಯಾಗಿದೆ. ಮಿಠಾಯಿ ಹಾಗೂ ಕ್ಯಾಂಡಿ ಪ್ಯಾಕೆಟ್ಗಳಲ್ಲಿ ಮಾದಕ ದ್ರವ್ಯವನ್ನ ಸಾಗಿಸ್ತಾ ಇದ್ರಂತೆ. 1.7 ಕೆಜಿ ಹಶೀಶ್, ಚರಸ್ ಮಾದಕ ದ್ರವ್ಯ ಸೀಸ್ ಮಾಡಲಾಗಿದೆ. ಲಕ್ಷಾಂತರ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಕಸ್ಟಮ್ ಅಧಿಕಾರಿಗಳು. ಕಿಲಾಡಿ ಆರೋಪಿ ಮೇಲೆ ಇದೀಗ NDPS ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮೊನ್ನೆ ಅಷ್ಟೇ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊನ್ನೆಯೂ ಕೂಡ ಡ್ರಗ್ಸ್ ಸೀಸ್ ಮಾಡಿದ್ರು, ಗಾಂಜಾ ಕೂಡ ಪತ್ತೆಯಾಗಿತ್ತು. ಹೀಗೆ ಕಸ್ಟಮ್ ಅಧಿಕಾರಿಗಳು ಒಳ್ಳೆಯ ಕಾರ್ಯಾಚರಣೆ ನಡೆಸಿ ಅಂದ್ರೆ ಬ್ಯಾಗ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಯಿತು ಅದರಲ್ಲೂ ಕೂಡ ಡ್ರಗ್ಸ್ ಸಾಗಿಸಲಾಗ್ತಿದೆ ಅಂತ ಹೇಳಿ. ಇದೀಗ ಮತ್ತೊಮ್ಮೆ ಇಂಥದೇ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಚಾಕ್ಲೇಟು, ಕ್ಯಾಂಡಿ ಪ್ಯಾಕೆಟ್ಸ್ಗಳಲ್ಲಿ ಮಾದಕ ದ್ರವ್ಯವನ್ನು ಇಲ್ಲಿ ಸಾಗಿಸಲಾಗ್ತಿತ್ತು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಈ ಒಂದು ಲಗೇಜ್ ಪರಿಶೀಲನೆ ಏನು ಮಾಡ್ತಾರಲ್ಲ ಅಲ್ಲಿ ಇರುವಂತಹ ಸಿಬ್ಬಂದಿ, ಆ ಸಂದರ್ಭದಲ್ಲಿ ಅನುಮಾನ ಬಂದಿದೆ. ಅನುಮಾನ ಬಂದಾಗ ಗೊತ್ತಾಗಿರುವಂಥದ್ದು ಇದರಲ್ಲೂ ಕೂಡ ಒಂದಷ್ಟು ಚರಸ್ ಗಾಂಜಾ ಅಂತ ಏನು ಹೇಳ್ತಾರೆ ಅದು ಕೂಡ ಇಲ್ಲಿ ಪತ್ತೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ನೋಡ್ತಾ ಇದ್ದೀವಿ, ಇಲ್ಲಿ ಮೊನ್ನೆ ಅಷ್ಟೇ ನಡೆದಿತ್ತು ಇಂಥದ್ದೇ ಘಟನೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ. ಅಂದ್ರೆ ಆಗ್ಲೂ ಕೂಡ ಗಾಂಜಾ ಸೀಸ್ ಮಾಡಿದ್ರು, ಅದಕ್ಕೂ ಮುಂಚೆಯೂ ಕೂಡ ಅಲ್ಲೇ ಡ್ರಗ್ಸ್ ಸೀಸ್ ಮಾಡಿದ್ರು. ಹಾಗಾಗಿ ಇವತ್ತು ಕೂಡ ಈ ಒಂದು ಚರಸ್ ಗಾಂಜಾ ಅನ್ನುವಂಥದ್ದು ಈ ಒಂದು ಪ್ಯಾಕೆಟ್ಸ್ಗಳಲ್ಲಿ ಸಾಗಿಸಲಾಗ್ತಿತ್ತಂತೆ. ಹಾಗಾಗಿ ಹೇಗೆ ಇವರೆಲ್ಲ ಇಷ್ಟೊಂದು ಧೈರ್ಯ ಹೇಗೆ ಬಂತು, ಇಲ್ಲಿವರೆಗೂ ಇವ್ರು ಹೇಗೆ ತಗೊಂಡ್ಬಂದ್ರು ಇದನ್ನ ಅಂತ? ಹೌದು ರೋಶಿನಿ, ಏನು ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗಾಂಜಾ ಮತ್ತು ಡ್ರಗ್ಸ್, ಅಫೀಮ್ ಈ ತರುವಂತದ್ದು ತುಂಬಾ ಸಲ ಸೀಜ್ ಮಾಡ್ತಾನೆ ಇರ್ತಾರೆ. ಪ್ರತಿನಿತ್ಯನೂ ಕಸ್ಟಮ್ಸ್ ಅಧಿಕಾರಿಗಳು ಎಷ್ಟೇ ಅರ್ಜಿನ ಕಂಡಿಟ್ಟರು ಕೂಡ ಪ್ರಯಾಣಿಕರ ರೂಪದಲ್ಲಿ ಬರುವಂತ ಈ ಪೆಡ್ಲರ್ಗಳಾಗಿರ್ಬೋದು ತುಂಬಾನೇ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಪ್ರಯಾಣಿಕ ಲಗೇಜ್ ಬ್ಯಾಗ್ನ ಬಗ್ಗೆ ಅನುಮಾನ ಬಂದ ಕಸ್ಟಮ್ಸ್ ಅಧಿಕಾರಿಗಳು ತೀವ್ರ ತಪಾಸಣೆಯನ್ನೇ ಮಾಡ್ತಾರೆ. ಆಗ 1.7 ಕೆಜಿ ಅಷ್ಟು ಚರಸ್ ಮಾದಕ ಸೀಜ್ ಮಾಡಿರುವಂತದ್ದು, ಲಕ್ಷಾಂತರ ಮೌಲ್ಯದ ಮಾದಕ ವಸ್ತುಗಳು ಸೀಜ್ ಮಾಡಿದ ಅಧಿಕಾರಿಗಳು ಈಗ ಕಿಲಾಡಿ ಆರೋಪಿ ಮೇಲೆ NDPS ಅಡಿ ಪ್ರಕರಣ ದಾಖಲು ಮಾಡಿರುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಗುರುಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.